ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸೋಮಸ್ ಕಿಚನ್. ಇವತ್ತು ಮೈಸೂರಿನಲ್ಲೇ ಒಂದು ಫೇಮಸ್ ಆದಂಥ ಒಂದು ಜಾಗಕ್ಕೆ ಬಂದಿದ್ದೀವಿ. ಅದು ಸೈಲೆಂಟ್ ಶೋಸ್ ರೆಸಾರ್ಟ್ಸ್. ಇದು ನಮ್ಮ ಮೈಸೂರಿನಲ್ಲೇ ತುಂಬ ದೊಡ್ಡದಾದಂಥ ಒಂದು ರೆಸಾರ್ಟ್ಸ್. ಇಲ್ಲಿ ನಾವು ಇವತ್ತು ಮಧ್ಯಾಹ್ನ ಸಿಸ್ಲರ್ಸ್ ಟ್ರೈ ಮಾಡೋಕ್ಕೆ ಬಂದಿದ್ವಿ. ಒಂದು ಸೀ ಫುಡ್ ಸಿಸ್ಲರ್, ಅದರಲ್ಲಿ ಫುಲ್ ಎಲ್ಲ ವಿಧವಾದಂಥ ಸೀ ಫುಡ್ ಅವೈಲೇಬಲ್ ಆಗಿತ್ತು ಅದರಲ್ಲಿ. ಹಾಗೆ ಒಂದು ಪಾರ್ಮೆಜಾನ್ ಚಿಕನ್ ಸಿಸ್ಲರ್ ಟ್ರೈ ಮಾಡಿದ್ವಿ. ಅದೊಂದು ಫ್ರೈಡ್ ಚಿಕನ್ ಸಿಸ್ಲರ್ ಆಗಿತ್ತು. ಈ ನಮ್ಮ ಸೀ ಫುಡ್ ಸಿಸ್ಲರಲ್ಲಿ ಸ್ವಲ್ಪ ಬಾಯ್ಲ್ಡ್ ವೆಜಿಟೇಬಲ್ಸ್, ಸ್ಕ್ವಿಡ್, ಪ್ರಾನ್ಸ್, ಫಿಶ್ ಇವುಗಳನ್ನೆಲ್ಲ ಹಾಕಿ ಒಂದು ರೈಸ್ನ ಬೆಡ್ ಮಾಡಿ, ಬಟಗಾಲಿಗೆ ರೈಸ್ ಬೇಸಿಕ್ಲಿ, ಪೊಟ್ಯಾಟೋಸ್ ಕೂಡ ಇತ್ತು. ನಾನು ಟ್ರೈ ಮಾಡಿದ್ದು 2 ಡಿಶ್ಶು ಅಂತೂ ತುಂಬಾ ಚೆನ್ನಾಗಿತ್ತು. ಸ್ಕ್ವಿಡ್ ಇಷ್ಟಿಷ್ಟು ದಪ್ಪನಾದಂಥ ಸ್ಕ್ವಿಡ್ನ ನಾನಿದೆ ಫಸ್ಟ್ ಟೈಮ್ ಮಾಡಿದ್ದು. ಖಾರ ಏನಿರಲಿಲ್ಲ, ಹಾಗೆ ಅದು ತುಂಬಾ ಚೆನ್ನಾಗಿತ್ತು. ನಾವು ನಾರ್ಮಲಿ ಸ್ಕ್ವಿಡ್ ಸ್ವಲ್ಪ ರಬ್ಬರಿಯಾಗಿ ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿ. ಅದ್ರ ಜೊತೆಗೆ ಸುಮಾರು ಮಾಕ್ಟೇಲ್ಸ್ಗಳನ್ನ ಟ್ರೈ ಮಾಡಿದೆ. ಬೇರೇನು ಟ್ರೈ ಮಾಡೋಕ್ಕೆ ಹೊಟ್ಟೆಲಿ ಜಾಗನೇ ಇರಲಿಲ್ಲ, ಅಷ್ಟು ಇದು ಫೀಲಿಂಗ್ ಆಗಿತ್ತು. ಅದಾದಮೇಲೆ ಒಂದು ಟಾರ್ಟ್ ಟ್ರೈ ಮಾಡಿದ್ವಿ, ಚೀಸ್ ಟಾರ್ಟ್, ಮತ್ತು ಒಂದು ಸ್ಮಾಲ್ ಪೇಸ್ಟ್ರಿ ಟ್ರೈ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ನೀವೇನಾದರೂ ಬಂದರೆ ಈ ವಿಷಯಗಳನ್ನ ಮರೀದೆ ಟ್ರೈ ಮಾಡಿ, ಸಿಸ್ಲರ್ಸ್ಗಳನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ವೀಕೆಂಡ್ಸ್ ಬೊಫೆಗಳು ಕೂಡ ಇದೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇಸ್ ಲಂಚಲ್ಲಿ ಬೊಫೆ ಸರ್ವ್ ಮಾಡ್ತಾರೆ. ಇದು ಅವರ ಆಂಫೋರಾ ಬಾರ್, ಒಂದು ಲಾಂಚ್ ಬಾರ್ ಅಂತ ಕರೀತಾರೆ. ಪುಟ್ಟ ಒಂದು ಬಾರ್ ಕೌಂಟರ್ ಜೊತೆಗೆ ಸೀಟಿಂಗ್ ಅರೇಂಜ್ಮೆಂಟ್ಸ್ಗಳು ಕೂಡ ಇದೆ. ನೀವು ಫ್ರೆಂಡ್ಸ್ಗಳ ಜೊತೆ ಬಂದಾಗ ಇಲ್ಲಿ ನೀವು ನಿಮ್ಮ ವೀಕೆಂಡ್ ಇಲ್ಲ ಅಂತಂದರೆ ನಿಮ್ಮ ಸ್ಪೆಷಲ್ ಡೇಗಳನ್ನ ಇಲ್ಲಿ ಇನ್ನೂ ಸ್ಪೆಷಲ್ ಆಗಿ ಮಾಡ್ಬೋದು. ನಾನು ಮೊದಲೇ ವೀಕೆಂಡ್ ಬೊಫೆ ಹೇಳಿದ್ನಲ್ಲ, ಅದನ್ನು ಈ ರೆಸ್ಟೋರೆಂಟಲ್ಲಿ ಅರೇಂಜ್ ಮಾಡಿಕೊಡ್ತಾರೆ. ಈ ರೆಸ್ಟೋರೆಂಟ್ನಲ್ಲಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್, ವೀಕೆಂಡ್ ಲಂಚ್ ಮಾತ್ರ ಅವೈಲಬಲ್ ಇರುತ್ತೆ. ಮಿಕ್ಕಿದೆಲ್ಲ ದಿನಗಳಲ್ಲೂ ಇದು ಡಿನ್ನರಲ್ಲಿ ಕ್ಲೋಸ್ ಆಗಿರುತ್ತೆ. ಯಾಕಂತಂದರೆ ಅಲ್ಲಿ ಲೇಕ್ ಸೈಡ್ನಲ್ಲಿ ಸೀಟಿಂಗ್ ಕೊಡ್ತಾರೆ. ನೀವೇನಾದರೂ 20-30 ಜನ ಇದ್ರಿ, ನಿಮಗೆ ಇನ್ನೊಂದು ಸಣ್ಣ ಬುಫೆ ಬೇಕಾಗಿತ್ತು ಅಂತ ಯೋಚನೆ ಮಾಡಿದ್ರೆ ಈ ಪರ್ಟಿಕ್ಯುಲರ್ ರೆಸ್ಟೋರೆಂಟ್ನಲ್ಲಿ ಅವರು ಅರೇಂಜ್ ಮಾಡಿ ಕೊಡ್ತಾರೆ. ಇದು ಕಿಡ್ಸ್ ಪ್ಲೇ ಏರಿಯಾ. ಈ ಜಾಗದಲ್ಲಿ 2 ಕಿಡ್ಸ್ ಪ್ಲೇ ಏರಿಯಾಗಳಿದೆ. ನೀವೇನಾದರೂ ಚಿಕ್ಕ ಮಕ್ಕಳ ಜೊತೆ ನೀವು ಬಂದರೆ ಇಲ್ಲಿ ನಿಮ್ಮ ಮಕ್ಕಳು ಟೈಮ್ ಸ್ಪೆಂಡ್ ಮಾಡ್ಬೋದು. ಈ ಫುಲ್ ರೆಸಾರ್ಟ್ ಬಂದು ತುಂಬ ನೇಚರ್ಗೆ ಹತ್ತಿರವಾಗಿರುವಂಥ ರೆಸಾರ್ಟ್. ಇಲ್ಲಿ ಎಲ್ಲಿ ನೋಡಿದ್ರು ಗ್ರೀನರೀಸ್ ನೋಡ್ಬೋದು, ಸುಮಾರು ಮರಗಳನ್ನ ನೋಡ್ಬೋದು. ಈ ಮರಗಳೆಲ್ಲ ಸುಮಾರು ಒಂದು 50-60 ವರ್ಷ ಹಳೆಯ ಮರಗಳು ಕೂಡ. ಹಾಗೆ ಇದನ್ನು ತುಂಬ ನೀಟಾಗಿ, ಕ್ಲೀನಾಗಿ, ಹೈಜೆನಿಕ್ ಆಗಿ ಇದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಈ ರೆಸಾರ್ಟ್ನವರು. ಇಲ್ಲಿ ಎಲ್ರಿಗೂ ಸೇಫ್ ಆದಂಥ ಜಾಗ. ಒಂದು ಆರ್ಟಿಫಿಷಿಯಲ್ ಲೇಕ್ ಕೂಡ ಇದೆ. ಅಲ್ಲಿ ಸುಮಾರು ಬಾತುಕೋಳಿಗಳನ್ನ ಬಿಟ್ಟಿದ್ದಾರೆ. ಇಂಗ್ಲೀಷಲ್ಲಿ ಇದನ್ನು ಗೀಸ್ ಅಂತ ಕರಿತೀವಿ. ಮನುಷ್ಯ ಮಾಡಿದಂಥ ಲೇಕ್. ಒಂದು ಜಾಗದಲ್ಲಿ ನೀರನ್ನ ಸೇರಿಸಿ ಅಲ್ಲಿ ಸುಮಾರು ಮೀನುಗಳು ಮತ್ತು ನೀರುಗಳನ್ನ ಸೇರಿಸಿ ಇವರು ಇಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಸುಮಾರು ಫೌಂಟನ್ಸ್ಗಳು ಕೂಡ ಇಲ್ಲಿ ಇದೆ. ಹಾಗೆ ಮುಂದೆ ಬರ್ತಾ ಇದ್ದ ಹಾಗೆ ಒಂದು ಗ್ರೀನ್ ಶಾಪ್ ಅಂಥೇಳಿ ಒಂದು ಜಾಗ ನೋಡಿದ್ವಿ. ಇದನ್ನು ಒಂಥರ ಚೈನೀಸ್ ಸ್ಟೈಲ್ನಲ್ಲಿ ಮಾಡಿದ್ದಾರೆ. ಏನಪ್ಪ ಇದು ಅಂಥೇಳಿ ಒಳಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಇದು ಒಂದು ಶಾಪ್. ಇಲ್ಲಿ ಏನಪ್ಪ ಸೇಲ್ ಮಾಡ್ತಾರೆ ಅಂತಂದರೆ ಇಲ್ಲಿ ಗಿಡಗಳನ್ನ ಸೇಲ್ ಮಾಡ್ತಾರೆ. ಗಿಡಗಳು ಮತ್ತು ಇಂಟ್ರೆಸ್ಟಿಂಗ್ ಆದ ಶೋ ಪೀಸ್ಗಳನ್ನ ಇವರು ಇಲ್ಲಿ ಸೇಲ್ ಮಾಡ್ತಾರೆ. ದೊಡ್ಡದಾದಂಥ ಪಾಟ್ಗಳು, ಫ್ಲವರ್ಸ್, ಹಾಗೆ ಆರ್ಟಿಫಿಷಿಯಲ್ ಗಿಡಗಳು ಕೂಡ ಇತ್ತು. ಆರ್ಟಿಫಿಷಿಯಲ್ ಬರ್ಡ್ಸ್ಗಳು, ಅದಕ್ಕೆ ಅಂತಂಥ ಮನೆ, ಸುಮಾರು ವಿಷಯಗಳು. ಹಾಗೆ ಸುಮಾರು ಸೈಲೆಂಟ್ ಶೋಸ್ ಲೋಗೋ ಇರುವಂಥ ಫ್ಲಾಸ್ಕ್ಗಳು, ಕಪ್ಗಳು, ಸುಮಾರು ವಿಷಯಗಳು. ಹಾಗೆ ಐಡಲ್ಸ್ಗಳು ಕೂಡ ಇತ್ತು. ದೇವರುಗಳ ಐಡಲ್ಸ್ಗಳು, ಗಣಪತಿ, ಕೃಷ್ಣನ ಡಾಲ್ಗಳು, ಆದಿಯೋಗಿ ಡಾಲ್ಗಳು, ಸುಮಾರು ವಿಷಯಗಳಿತ್ತು ಇಲ್ಲಿ. ಹಾಗೆ ಪುಟ್ಟ ಮಕ್ಕಳ ಆಟಿಕೆಗಳು ಕೂಡ ಇಲ್ಲಿತ್ತು. ಈ ಜಾಗದಲ್ಲೇ ನನ್ನ ಅರ್ಧ ದಿನ ಮುಗೀತು ಅಂತಂತಂದರೆ ಯೋಚನೆ ಮಾಡಿಕೊಳ್ಳಿ ಎಷ್ಟು ವಿಷಯಗಳಿತ್ತು ಅಂತೇಳಿ. ಅದನ್ನು ಒಂದೊಂದು ನಾನು ನೋಡಿ ಎಂಜಾಯ್ ಮಾಡ್ತಾ ಇದ್ದೆ. ಹಾಗೆ ಹೊರಗಡೆ ಬಂದರೆ ಲೇಕ್ನ ಬಲಭಾಗದಲ್ಲಿ ಇನ್ನೊಂದು ರೆಸ್ಟೋರೆಂಟ್ ಇದೆ. ಅದು ಸ್ಪೆಷಾಲಿಟಿ ಇಟಾಲಿಯನ್ ರೆಸ್ಟೋರೆಂಟ್. ಅದಕ್ಕೆ ಹೋಗೋ ದಾರಿಲೂ ಕೂಡ ನೀವು ಈ ಲೇಕ್ನ ಕ್ರಾಸ್ ಮಾಡ್ಕೊಂಡು ಹೋಗಬೇಕು. ಬ್ಯೂಟಿಫುಲ್ ಆದ ವ್ಯೂಸ್ ಇವುಗಳನ್ನೆಲ್ಲ ನಾವು ನೋಡಿಕೊಂಡು ಮುಂದೆ ಬರ್ತಾ ಇದ್ದ ಹಾಗೆ ಬಲಭಾಗದಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಇಟಾಲಿಯನ್ ಶೈಲಿಯ ಒಂದು ರೆಸ್ಟೋರೆಂಟ್. ಈ ಬಿಲ್ಡಿಂಗ್ ಕೂಡ ಅವರು ಇಟಾಲಿಯನ್ ಸ್ಟೈಲಲ್ಲೇ ಮಾಡಿದ್ದಾರೆ. ಇದು ಓಪನ್ ರೆಸ್ಟೋರೆಂಟ್. ಮೇಲೆ ಚಾವಣಿ ಮಾತ್ರ, ಸೀಲಿಂಗ್ ಮಾತ್ರ ಕವರ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ಓಪನ್ ಇರುತ್ತೆ. ಮಳೆ ಬಂದರೆ ಸೇಫ್ಟಿ ಇರುತ್ತೆ. ಸೈಡ್ಗಳಲ್ಲೂ ಕೂಡ ಒಂದು
ಚಟಾಯಿ ಅಂತ ಕರಿತೀವಿ. ಆ ಚಟಾಯಿ ಹಾಕಿದ್ದಾರೆ, ಮಳೆ ಬಂದರೆ ಅದನ್ನು ಕವರ್ ಮಾಡಿಬಿಡ್ತಾರೆ, ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಇದ್ರ ಪಕ್ಕದಲ್ಲೇ ನಮ್ಮ ಲೇಕ್ ಇದೆ. ದಿಸ್ ಇಸ್ ಬೇಸಿಕ್ಲಿ ಅ ಲೇಕ್ ಸೈಡ್ ರೆಸ್ಟೋರೆಂಟ್. ಇಲ್ಲಿಂದ ಕೂಡ ನೀವು ಲೇಕ್ನ ವ್ಯೂನ ನೋಡ್ಬೋದು. ಈ ಪ್ರಾಪರ್ಟಿನಲ್ಲಿ 73 ರೂಮ್ಸ್ಗಳಿವೆ. ಈ 73 ರೂಮ್ಗಳು ಕೂಡ ಒಂದೇ ಜಾಗದಲ್ಲಿರಲ್ಲ, ಒಂದೊಂದು ಡಿಫ್ರೆಂಟ್ ಲೊಕೇಶನ್ಸಲ್ಲಿರುತ್ತೆ. ಈ ಸ್ವಲ್ಪ ದೂರ ಇರೋ ರೂಮ್ಗಳಿಗೆ ಇವರು ಒಂದು ಗಾಲ್ಫ್ ಕಾರ್ಟ್ ಇಟ್ಕೊಂಡಿದ್ದಾರೆ. ಆ ಗಾಲ್ಫ್ ಕಾರ್ಟ್ನಲ್ಲಿ ಇವರು ನಿಮ್ಮನ್ನು ಡ್ರಾಪ್ ಮಾಡ್ತಾರೆ, ಅಲ್ಲಿಂದ ಪಿಕಪ್ ಕೂಡ ಮಾಡಿಕೊಡ್ತಾರೆ. ಇಲ್ಲ ನಿಮಗೆ ವಾಕಿಂಗ್ ಇಷ್ಟ ಆಗುತ್ತೆ, ನಾನು ನಡೆಯೋದಕ್ಕೆ ತುಂಬ ಇಷ್ಟ ಅಂತಂದರೆ ನೀವು ನಡ್ಕೊಂಡು ಕೂಡ ಬರ್ಬೋದು. ಈ ಎಂಟೈರ್ ಪ್ರಾಪರ್ಟಿ ಬಂದು 27 ಎಕರೆನಲ್ಲಿ ಮಾಡಿದ್ದಾರೆ. ಈಗ ನಾವು ಬಂದಿದ್ದು ಸ್ವಿಮ್ಮಿಂಗ್ ಪೂಲ್ಗೆ. ಒನ್ ಆಫ್ ದ ಬಿಗ್ಗೆಸ್ಟ್ ಸ್ವಿಮ್ಮಿಂಗ್ ಪೂಲ್ ಇನ್ ಮೈಸೂರಿನಲ್ಲಿ ಅತಿ ದೊಡ್ಡದಾದಂಥ ಸ್ವಿಮ್ಮಿಂಗ್ ಪೂಲ್ ಅಂತಂದರೆ ಇದೆ. ಈ ಪೂಲ್ ಸೈಡಲ್ಲಿ ಒಂದು ಕೆಫೆ ಇದೆ, ಒಂದು ಪುಟ್ಟ ಕೆಫೆ. ನೀವೇನಾದರೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಈ ಜಾಗಕ್ಕೆ ಬರ್ಬೋದು. ಈಗ ಬಂದಿರೋ ಜಾಗದ ಹೆಸರು ಸ್ಯಾಂಡಲ್ ಸ್ಪಾ. ಇವರ ಇನ್ಹೌಸ್ ಸ್ಪಾ ಇಲ್ಲಿ. ಇದು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೂ ಆಪ್ರೇಷನ್ಸಲ್ಲಿರುತ್ತೆ. ನೀವು ಇಲ್ಲಿ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು. ಇದು ಇಲ್ಲಿನ ಹೆಲ್ತ್ ಕ್ಲಬ್, ಒಂದು ಸಣ್ಣ ಜಿಮ್ ಇದೆ. ಹಾಗೆ ನಾನು ಮೊದಲೇ ಹೇಳ್ತಿದ್ದ ಹಾಗೆ ಇವರಲ್ಲಿ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ಗಳು ಕೂಡ ಇದೆ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ನಾನು ಇಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಆ್ಯಸ್ ಅ ಫುಡ್ ಆ್ಯಂಡ್ ಬ್ಯಾವ್ರೇಜ್ ಮ್ಯಾನೇಜರ್. ನಿಮಗೆ ಇಲ್ಲಿ ಏನಾದರೂ ರೂಮ್ಸ್ ಮತ್ತು ಬ್ಯಾಂಕ್ವೆಟ್ ಹಾಲ್, ಇಲ್ಲಿ ಏನಾದರೂ ಒಂದು ಫಂಕ್ಷನ್ ಮಾಡಬೇಕು ಅಂದರೂ ಕೂಡ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ನ ನಾನಿಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನಿಮಗೆ ಏನೇ ಈ ಪ್ರಾಪರ್ಟಿ ಬಗ್ಗೆ ಎನ್ಕ್ವೈರಿ ಬೇಕಾದರೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟಕ್ಕೆ ಮುಗಿಯಲ್ಲ. ಇನ್ನೂ ನಾನು ಸುಮಾರು ವಿಷಯಗಳನ್ನ ನಿಮಗೆ ತೋರಿಸಿಲ್ಲ. ರೂಮ್ಸ್ಗಳ ಬಗ್ಗೆ ಇನ್ನೂ ಮಾತಾಡಲಿಲ್ಲ, ಹಾಗೆ ಇಲ್ಲಿನ ಬ್ಯಾಂಕ್ವೆಟ್ ಹಾಲ್ಗಳ ಬಗ್ಗೆ ಹೇಳಿಲ್ಲ. ಇನ್ನೊಂದು ಇಲ್ಲಿ ದೊಡ್ಡ ಕನ್ವೆನ್ಷನ್ ಸೆಂಟರ್ ಇದ್ದರೆ ಅದ್ರ ಬಗ್ಗೆನೂ ಕೂಡ ನಾನು ಹೇಳಿಲ್ಲ. ಈ ವಿಷಯಗಳನ್ನ ನಾವು ಸೈಲೆಂಟ್ ಶೋಸ್ ರೆಸಾರ್ಟ್ನ ಪಾರ್ಟ್ 2ನಲ್ಲಿ ನೋಡೋಣ. ಅದುವರೆಗೂ ಟೇಕ್ ಕೇರ್, ಬಾಯ್.